ಹಾಯ್ ಹಲೋ ನಮಸ್ಕಾರ. ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಮೇನಲ್ಲಿ ಬೆಂಗಳೂರು ಚುನಾವಣೆ ಫಿಕ್ಸ್. ಹಾಗಿದ್ರೆ ವೋಟರ್ ID ಪಡೆಯೋದು ಹೇಗೆ? ಇದರ ಕುರಿತಂತೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ಈ ಬಾರಿಯ ಸ್ಪೆಷಾಲಿಟಿ ಏನು? EVMಗೆ ಗುಡ್ ಬೈ, ಬ್ಯಾಲೆಟ್ಗೆ ಜೈ ಅಂತಿದ್ದಾರೆ. ಹಾಗಿದ್ರೆ ಏನೇನು ಬೆಳವಣಿಗೆ ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ GBA ವ್ಯಾಪ್ತಿಯಲ್ಲಿ 5 ಹೊಸ ನಗರ ಪಾಲಿಕೆಗಳೇನು ನಿರ್ಮಾಣ ಆಗಿದೆ, ಅದಕ್ಕೆ ಚುನಾವಣೆ 2026ರ ಮೇ 25ರ ನಂತರ ನಡೆಯುತ್ತೆ ಅಂತ ರಾಜ್ಯ ಚುನಾವಣಾ ಆಯೋಗ ಘೋಷಣೆ ಮಾಡಿದೆ. ಹೀಗಾಗಿ ಮತದಾರರ ಪಟ್ಟಿಗೆ ಹೆಸರು ಸೇರಿಸೋದಕ್ಕೆ ಮತ್ತು ತಿದ್ದುಪಡಿ ಮಾಡೋದಕ್ಕೆ ಈಗ ಸರಿಯಾದ ಸಮಯ. ಹಾಗಿದ್ರೆ ಮತದಾರರಾಗಿ ಅರ್ಜಿ ಸಲ್ಲಿಸುವಂತಹ ವಿಧಾನ ಹೇಗೆ? ಮತದಾರರ ಪಟ್ಟಿಯಲ್ಲಿ ಹೆಸರು ಪರಿಶೀಲಿಸೋದು ಹೇಗೆ? ಮೊದಲು ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದೆಯೇ ಅನ್ನೋದನ್ನು ಪರಿಶೀಲಿಸಬೇಕು ಅಂತಂದರೆ ಒಂದು ವೆಬ್ಸೈಟ್ ನೋಟ್ ಮಾಡ್ಕೊಳ್ಳಿ. gba.karnataka.gov.in ಅಥವಾ voters.eci.government.in ಇಲ್ಲಿಗೆ ಭೇಟಿ ಕೊಡಿ. ಜೊತೆಗೆ ಡ್ರಾಫ್ಟ್ ರೋಲ್ ಅಂದರೆ ಜೂನ್ 19, 2026ರಂದು ಕರಡು ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಯಿತು. ಅದರಲ್ಲಿ ನಿಮ್ಮ ವಾರ್ಡ್ ಸಂಖ್ಯೆ ಮತ್ತು ಹೆಸರನ್ನು ನೀವು ನೋಡಬಹುದು. ಹಾಗೆ ಹೊಸದಾಗಿ ಹೆಸರು ಸೇರಿಸಬೇಕು ಅಥವಾ ತಿದ್ದುಪಡಿ ಮಾಡಬೇಕು ಅನ್ನೋದಕ್ಕೆ ಅರ್ಜಿ ಸಲ್ಲಿಸಬೇಕು ಅಂತಂದರೆ ನಿಮ್ಮ ಹೆಸರು ಪಟ್ಟಿಯಲ್ಲಿ ಇಲ್ದಿದ್ರೆ ಅಥವಾ ತಿದ್ದುಪಡಿ ಅಗತ್ಯ ಇದ್ದರೆ ಈಗ ಒಂದಿಷ್ಟು ಹಂತಗಳನ್ನು ಹೇಳ್ತಾ ಹೋಗ್ತೀನಿ, ಅದನ್ನು ಅನುಸರಿಸ್ತಾ ಹೋಗಿ. ಆನ್ಲೈನ್ ಮೂಲಕ ಮಾಡ್ತೀರಾ ಅಂತಂದರೆ ವೋಟರ್ಸ್ ಸರ್ವಿಸ್ ಪೋರ್ಟಲ್ voters.eci.gov.inಗೆ ಲಾಗಿನ್ ಆಗಿ ಹೊಸ ಮತದಾರರ ನೋಂದಣಿ ಆಗಬೇಕು ಅಂತಂದರೆ ಫಾರ್ಮ್ 6 6ನೇ ನಂಬರ್ ಫಾರ್ಮನ್ನು ಭರ್ತಿ ಮಾಡಿ. ಹೆಸರು ಅಥವಾ ವಿಳಾಸ ತಿದ್ದುಪಡಿ ಬೇಕು ಅಂತಂದರೆ ಫಾರ್ಮ್ 8 8ನೇ ನಂಬರ್ ಫಾರ್ಮನ್ನು ಬಳಸಿ. ಅಗತ್ಯ ದಾಖಲೆಗಳನ್ನು ಕೊಡಬೇಕಾಗತ್ತೆ. ಒಂದು ಭಾವಚಿತ್ರ, ವಯಸ್ಸಿನ ಪುರಾವೆ ಅಂದರೆ ಏಜ್ಗೆ ನೀವೊಂದು ಪ್ರೂಫ್ ಕೊಡಬೇಕಾಗತ್ತೆ. ಹಾಗೆ ವಿಳಾಸದ ಪುರಾವೆ, ಅಡ್ರೆಸ್ ಪ್ರೂಫನ್ನು ಕೊಡಬೇಕು. ಅದೆಲ್ಲವನ್ನು ಕೂಡ ಅಪ್ಲೋಡ್ ಮಾಡಿ. ಆಫ್ಲೈನ್ ಮೂಲಕ ಮಾಡ್ತೀರಾ ಅಂತಂದರೆ ನಿಮ್ಮ ಹತ್ತಿರದ BBMP ಕಚೇರಿ ಅಂದರೆ ಈಗಿನ GBA ವಲಯ ಕಚೇರಿ ಏನಿರುತ್ತೆ ಅಥವಾ ಮತಗಟ್ಟೆ ಮಟ್ಟದ ಅಧಿಕಾರಿ ಯಾರಿರ್ತಾರೆ BLO ಅವರನ್ನು ಭೇಟಿಯಾಗಿ ನೀವು ಅರ್ಜಿ ಹಾಕ್ಬೋದು. ಜನವರಿ 20 ಅಂದ್ರಿಂದ ಇವತ್ತಿನಿಂದ ಫೆಬ್ರವರಿ 3ರವರೆಗೆ BLOಗಳು ಮನೆ ಮನೆಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಲಿದ್ದಾರೆ. ಅಂದರೆ ಯಾರೆಲ್ಲ ಮತದಾರರಿದ್ದಾರೆ, ಅವರ ಹತ್ರ ಏನು ದಾಖಲೆಗಳಿವೆ, ಅದರ ಬಗ್ಗೆ ಲಿಸ್ಟಿಂಗ್ ಆಗುತ್ತೆ. ಅಗತ್ಯ ಇರುವಂತಹ ದಾಖಲೆ ಏನೇನು ಅಂತ ನೋಡ್ತಾ ಹೋದರೆ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಫೋಟೋ ಬೇಕಾಗತ್ತೆ. ಏಜ್ ಲಿಮಿಟ್ಗೆ ಅಂದರೆ ಏಜ್ ಪ್ರೂಫ್ಗೆ ಅಂತಂದರೆ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಇದ್ದರೆ, ಇಲ್ವೇ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಇದ್ದರೆ ಅದೆಲ್ಲವೂ ಕೂಡ ಇದಕ್ಕೆ ಸಂಬಂಧಪಡುತ್ತೆ. ಹಾಗೆ ಅಡ್ರೆಸ್ ಪ್ರೂಫ್ ಬೇಕು ಅಂತಂದರೆ ವಿಳಾಸದ ಪುರಾವೆಗೆ ಪಡಿತರ ಚೀಟಿ, ರೇಷನ್ ಕಾರ್ಡ್ ಅಥವಾ ವಿದ್ಯುತ್ ಬಿಲ್ ಅಥವಾ ಈ ಬಾಡಿಗೆ ಒಪ್ಪಂದ ಪತ್ರ ಏನಿರುತ್ತೆ ರೆಂಟ್ ಅಗ್ರಿಮೆಂಟ್, ಅದು ಕೂಡ ಇದಕ್ಕೆ ಅನ್ವಯ ಆಗತ್ತೆ. ಹಾಗೆ ಗಮನಿಸಿ, ಈ ಬಾರಿಯ ಚುನಾವಣೆಯಲ್ಲಿ EVM ಇಲ್ಲ, ಬ್ಯಾಲೆಟ್ ಪೇಪರ್ ಅದನ್ನು ಬಳಸುವಂತಹ ನಿರ್ಧಾರ ಆಗಿದೆ. ಬರೋಬ್ಬರಿ 1/4 ಶತಮಾನದ ಬಳಿಕ ರಾಜಧಾನಿ ಬೆಂಗಳೂರಿನ ಸ್ಥಳೀಯ ಸಂಸ್ಥೆಗೆ 5 ನಗರ ಪಾಲಿಕೆಗೆ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸೋದಕ್ಕೆ ರಾಜ್ಯ ಚುನಾವಣಾ ಆಯೋಗ ಮುಂದಾಗಿದೆ. GS ಸಂಗ್ರೇಶಿ ರಾಜ್ಯ ಚುನಾವಣಾ ಆಯುಕ್ತರು ಈ ಬಗ್ಗೆ ಮಾಹಿತಿ ಕೂಡ ಕೊಟ್ಟರು. ಅದರ ಬಗ್ಗೆ ಸಮರ್ಪಕವಾಗಿ ಹೇಳಿದ್ದಾರೆ. 2001ರ ಬೆಂಗಳೂರು ಮಹಾನಗರ ಪಾಲಿಕೆ 100 ವಾರ್ಡ್ಗಳಿಗೆ ಕೊನೆಯ ಬಾರಿಗೆ ಈ ಮತಪತ್ರದ ಮೂಲಕ ಚುನಾವಣೆಯನ್ನು ನಡೆಸಲಾಗಿತ್ತು. ಬ್ಯಾಲೆಟ್ ಪೇಪರನ್ನು ಯೂಸ್ ಮಾಡಲಾಗಿತ್ತು. ನಂತರ 2007ರಲ್ಲಿ BBMP ಅಸ್ತಿತ್ವಕ್ಕೆ ಬಂತು. ಅದಾದಮೇಲೆ 2010ರಲ್ಲಿ 198 ವಾರ್ಡ್ಗಳಿಗೆ ಮೊದಲ ಬಾರಿಗೆ EVM ಮೂಲಕ ಚುನಾವಣೆಯನ್ನು ನಡೆಸಲಾಯಿತು. ಆದರೆ ಈಗ ಮತ್ತೆ ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಈ ರೀತಿ ಬ್ಯಾಲೆಟ್ ಪೇಪರ್ ಮೂಲಕ 5 ನಗರ ಪಾಲಿಕೆಯ 369 ವಾರ್ಡ್ಗಳಿಗೆ ಮತಪತ್ರದ ಮೂಲಕ ಚುನಾವಣೆ ನಡೆಸೋದಕ್ಕೆ ರಾಜ್ಯ ಚುನಾವಣಾ ಆಯೋಗ ತೀರ್ಮಾನ ಮಾಡಿದೆ. ಅಷ್ಟೇ ಅಲ್ಲ, ಇನ್ನು ಚುನಾವಣಾ ಆಯೋಗದ ಆಯುಕ್ತರಾದಂಥ GS ಸಂಗ್ರೇಶಿ ಅವರು GBA ವ್ಯಾಪ್ತಿಯ ಈ 5 ನಗರ ಪಾಲಿಕೆಯ 369 ವಾರ್ಡ್ಗಳ ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಿ ಮಾತನಾಡ್ತಾ ಹೇಳಿದ್ರು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, ಸ್ಥಳೀಯ ಸಂಸ್ಥೆ ಇದೆಲ್ಲದಕ್ಕೂ ಕೂಡ ಮತಪತ್ರದ ಮೂಲಕವೇ ಅಂದರೆ ಬ್ಯಾಲೆಟ್ ಪೇಪರ್ ಮೂಲಕವೇ ಚುನಾವಣೆಯನ್ನು ನಡೆಸೋದಕ್ಕೆ ತೀರ್ಮಾನ ಮಾಡಲಾಗಿದೆ ಎಂದಿದ್ದಾರೆ. ಸುಮಾರು 6,000 ಗ್ರಾಮ ಪಂಚಾಯಿತಿಯ ಅಧಿಕಾರಾವಧಿ ಈ ತಿಂಗಳು ಪೂರ್ಣ ಆಗ್ತಾ ಇದೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯಿತಿ ಅಧಿಕಾರಾವಧಿ ಪೂರ್ಣಗೊಂಡು 5 ವರ್ಷ ಆಗಿಬಿಟ್ಟಿದೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯಿತಿ ಚುನಾವಣೆ ಕುರಿತು ಹೈಕೋರ್ಟ್ ವಿಚಾರಣೆ ನಡೆಸ್ತಾ ಇದೆ. ಜನವರಿ 30ರ ಒಳಗೆ ರಾಜ್ಯ ಸರ್ಕಾರ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಕ್ಷೇತ್ರ ಪುನರ್ ವಿಂಗಡಣೆ ಮತ್ತು ಮೀಸಲಾತಿ ನಿಗದಿಪಡಿಸಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಅದರ ಬಗ್ಗೆ ವರದಿ ಸಲ್ಲಿಸಬೇಕಾಗಿದೆ. ಅದಾದ ಮೇಲೆ ಮುಂದಿನ ಮೇ ಅಥವಾ ಜೂನ್ನಲ್ಲಿ ಚುನಾವಣೆ ನಡೆಸಲಾಗುತ್ತೆ ಅಂತ ಹೇಳಿ ಸಂಗ್ರೇಶಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಮತ್ತೆ ನಮ್ಮ ಈ ಬೆಂಗಳೂರು ಪಾಲಿಕೆ ಬಗ್ಗೆ ಹೇಳಬೇಕು ಅಂತಂದರೆ 369 ವಾರ್ಡ್ಗಳಿಗೆ ಚುನಾವಣೆ ನಡೆಯುತ್ತೆ. ಅದಕ್ಕಾಗಿ 8044 ಮತಗಟ್ಟೆಗಳನ್ನು ಸ್ಥಾಪಿಸಲಾಗ್ತಾ ಇದೆ. ಹಾಗೆಯೇ ಕೆಲ ದಿನಾಂಕಗಳನ್ನು ನಾವು ಗಮನಿಸಬೇಕಾಗತ್ತೆ. ಜನವರಿ 19ಕ್ಕೆ ಈಗಾಗಲೇ ಕರಡು ಮತದಾರರ ಪಟ್ಟಿ ಪ್ರಕಟಣೆಯಾಗಿದೆ.
ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಧಿ ಇದೆ. ಜನವರಿ 20ರಿಂದ ಫೆಬ್ರವರಿ 3, 2026ರವರೆಗೆ. ಅರ್ಜಿಗಳ ವಿಲೇವಾರಿ ಆಗೋದು ಫೆಬ್ರವರಿ 4ರಿಂದ ಫೆಬ್ರವರಿ 18ರವರೆಗೆ. ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆಯಾಗೋದು ಮಾರ್ಚ್ 16ಕ್ಕೆ. ಅಷ್ಟರೊಳಗೆ ನಿಮ್ಮ ಹೆಸರು ಅಲ್ಲಿದೆಯಾ ಅನ್ನೋದನ್ನು ಗಮನಿಸಿ. ಇನ್ನು ಚುನಾವಣೆ ನಡೆಯುವಂತಹ ಅಂದಾಜು ಸಮಯ ಅಂತಂದರೆ ಮೇ 25ರ ನಂತರ. ಇದಾಗಲೇ ಅಧಿಕೃತವಾಗಿ ಅದಕ್ಕೆ ಪ್ರಕಟಣೆ ಹೊರಡಿಸಲಾಗಿದೆ. ಮತದಾರರ ಪಟ್ಟಿಯಲ್ಲಿ ಲೋಪದೋಷ ಇದ್ದರೆ, ಹೆಸರು ಸೇರ್ಪಡೆ, ಇದೆಲ್ಲದಕ್ಕೂ ಕೂಡ ನಗರ ಪಾಲಿಕೆವಾರು ಸಹಾಯವಾಣಿ ಕೂಡ ಆರಂಭಿಸಲಾಗಿದೆ. ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಪೂರ್ವ ಹಾಗೆ ಬೆಂಗಳೂರು ಪಶ್ಚಿಮ ಈ ಎಲ್ಲ ವಲಯವಾರು ತಾವು ಕರೆ ಮಾಡಿ ತಮ್ಮದೇನೇ ಇದ್ರೂ ಕೂಡ ದೂರನ ನೀಡಬಹುದು. ಗ್ರೇಟರ್ ಬೆಂಗಳೂರು ಆಡಳಿತ ನಿಯಮಗಳು 2025ರಂತೆ ವಾರ್ಡ್ವಾರು ಮತದಾರರ ಪಟ್ಟಿ ಸಿದ್ಧತೆಗೆ ಆಯೋಗದಿಂದ ನೇಮಕಗೊಂಡಂತಹ ಈ ಮತದಾರರ ನೋಂದಣಾಧಿಕಾರಿ, ಸಹಾಯಕ ಮತದಾರರ ನೋಂದಣಾಧಿಕಾರಿ BLO ಅವರ ಬಳಿ ನಿಗದಿತ ನಮೂನೆಗಳಲ್ಲಿ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿನ ತಾವು ಹಾಕ್ಕೊಳ್ಳಬಹುದಾಗಿದೆ. ಹಾಗಾಗಿ ಈಗಲೇ ತಮ್ಮ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದೆಯೋ ಇಲ್ವೋ, ಜೊತೆಗೆ ಏನಾದರೂ ಲೋಪದೋಷಗಳಿದೆಯೋ ಅದೆಲ್ಲವನ್ನ ಸರಿಪಡಿಸ್ಕೊಳ್ಳೋದಕ್ಕೆ ತಾವು ಈ ಎಲ್ಲ ನಿಯಮಗಳನ್ನು ಪಾಲನೆ ಮಾಡ್ಬೋದು. ಮನೆಯಲ್ಲಿ ಕೂತೇ ತಾವು ಈಗ ಡಿಜಿಟಲ್ ದುನಿಯಾ, ಹಾಗಾಗಿ ಬಹಳ ಸುಲಭಗೊಳಿಸಲಾಗಿದೆ. ಈ ಎಲ್ಲ ಹಂತಗಳನ್ನು ತಾವೆಲ್ಲರೂ ಕೂಡ ಪಾಲಿಸಿ ಬರಲಿರುವಂತಹ GBA ಚುನಾವಣೆಯಲ್ಲಿ ಪಾಲ್ಗೊಳ್ಳಬಹುದು. ನಮಸ್ಕಾರ.